नमस्कार, मैं अंजना और आप देख रहे हैं ईश्वर इंडियन न्यूज। आइए एक नजर डालते हैं आज की बड़ी खबर पर। एनएसएसके में श्री डॉक्टर गुरु पादप्पा नागमरपल्ली का जन्मदिन बड़े हर्षोल्लास के साथ मनाया गया। इस अवसर पर एनएसएसके के अध्यक्ष श्री सूर्यकांत नागमरपल्ली ने मीडिया से बातचीत की और डॉक्टर गुरु पादप्पा नागमरपल्ली के योगदान को याद करते हुए उन्हें श्रद्धांजलि स्वरूप शुभकामनाएं दी। श्री उमाकांत नागमरपल्ली और श्री सूर्यकांत नागमरपल्ली ने किसानों का समर्थन करने की बात कही। फैक्ट्री के अध्यक्ष बनने के बाद मीडिया से बातचीत करते हुए उन्होंने कहा कि हमारा परिवार हमेशा किसानों के साथ खड़ा है। ನಿಮ್ಮ ಕಷ್ಟವನ್ನು ಪರಿಹಾರ ಮಾಡತಕ್ಕಂತವರು ಬಹಳ ಕಡಿಮೆ ಜನ ಇದ್ದಾರೆ ನಿಜವಾಗಿ ಬಹಳ ನೋವು ಅನಿಸ್ತಾ ಇದೆ। ನಿಮ್ಮ ಕಷ್ಟ ನಿಮ್ಮ ದುಃಖವನ್ನು ನೋಡಿದ್ರೆ ಎಲ್ಲಕ್ಕಿಂತ ಕಷ್ಟದಾಯಕ ವ್ಯಕ್ತಿಗಳು ಯಾರಲ್ಲ ಅಂದ್ರೆ ರೈತರಲ್ಲ ಹೊರತು ಯಾರು ಇಲ್ಲ। ನಿಮ್ಮ ಹೆಸರ ಮೇಲೆ ಅವರು ಶ್ರೀಮಂತರಾಗಿದ್ದಾರೆ, ಕೋಟ್ಯಾಧೀಶರಾಗಿದ್ದಾರೆ, ಏನ್ ಬೇಕಾಗಿದ್ದಾರೆ ಅನ್ನೋದು ತಿಳ್ಕೊಳ್ಳಿ ನೀವೆಲ್ಲ। ನಿಮ್ಮ ಹೆಸರ ಮೇಲೆ ಅವರೆಲ್ಲ ಬಿಲ್ಡಿಂಗ್ಗಳಾಗ್ಯಾವ, ಅವ್ರು ಏನೇನಾಗ್ಯಾರ ಹೆಂಗದಾರ ಅನ್ನೋದು ಎಲ್ಲ ನಮ್ಗೆ ಗೊತ್ತಾಗ್ತದೆ। ಮಾರುಕಟ್ಟೆ ಮುಗಿದ ಅವ್ರಿಗೆ ಗೊತ್ತದ ನಿಮ್ಗೆ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತದ। 1,000-2,000 ರೂಪಾಯಿ ಕೊಟ್ರೆ ನಾ ಬರ್ತೇನೆ ಅಂತ ನಾವು ಫುಲ್ಲ ಹೇಳ್ತಾನ। ಈ ಊರಾಗ ನಂತರ ಏನಾರ ಚಲೋ ಈ ದೇಶದಾಗ ಆಗಿದೆ ಅಂದ್ರ ಬಹುಶಃ ಮೋದಿ ಅವರಿಂದ ಆಗಿದೆ ಅನ್ನೋದು ಯಾರು ಮುಚ್ಚಿ ಮರಿಯಲ್ದೇ ಮಾತಾಡ್ಬೇಕಾಗಿರ್ತಕ್ಕಂಥ ಆಗಿದೆ। ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರು ಎಂದು ಮುಗಿಸ್ಬೇಕು ಅನ್ನೋ ಕಚ್ಚಾರ ಅವ್ರು ಏನಂದ್ರೆ ಶಿವ ಇವರು ಯಾವಾಗ ಮಣ್ಣು ಮಾಡ್ಯಾರ ಅನ್ನಕ್ ಹಚ್ಚಾರ ಎಂತ ನಾಲ್ಕ ನಿನ್ನೆ ಸಾಯಂಕಾಲ ಬಾಂಬ್ ಹಾಕಿದ್ರು 20 ಕಾರುಗಳೆಲ್ಲ ಸುಮಾರು 30-40 ಜನ ಪಾಪ ಏನಾಯ್ತು ಹೇಳಿ ನೋಡೋದು, ಯಾರು ಬರ್ತಾ ಇದ್ದಾರೆ, ಯಾರು ಹಾಕ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಈ ದೇಶವೆಲ್ಲ ಮೋದಿಯವರ ಮನೆ ಸಮೀಪನೇ ದೊಡ್ಡದು ಅನಾಹುತ ಆಗಿರ್ತಕ್ಕಂಥದ್ದಾಗಿದೆ। ಎಷ್ಟಂತ ರಕ್ಷಣೆ ಮಾಡಬೇಕು, ಏನಂತ ಮಾಡಬೇಕು ಅನ್ನೋದು ಸಾಧ್ಯ ಆಗಲಾರ್ದಂತಾಗಿದೆ। ಈ ದೇಶ ಹಾಳು ಮಾಡಲಿಕ್ಕೆ ನಮ್ಮನೇನೆ ಹುಟ್ಟಿರ್ತಕ್ಕಂಥವರಾಗಿದ್ದಾರೆ ಅಂದ ಬಳಿಕ ಈ ದೇಶ ಉದ್ಧಾರ ಆಗೋದು ಬಹಳ ಕಷ್ಟದಾಯಕ। ಆದರೂ ಇವತ್ತು ಒಂದು ಮನಸ್ಸಿಗೆ ಸಮಾಧಾನ ಅಂದ್ರೆ ಒಳ್ಳೆ ಕೆಲಸ ನಡೆದಿದೆ ಈ ದೇಶದಲ್ಲಿ, ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದೀವಿ। ಯಾರೇ ಮಾಡ್ಯಾರಲ್ಲ ಪಾರ್ಟಿ ಅವಶ್ಯಕತೆ ಇಲ್ಲ, ದೇಶ ಸೇವಾ ಮಾಡೋಣ ಎಲ್ಲಕ್ಕಿಂತ ದೊಡ್ಡ ನೇತಾ ಅದನ್ನ ನಾವು ತಿಳ್ಕೋಬೇಕಾದಂತ ಮಾತಿದೆ। ಅದಕ್ಕೆ ಕಾರ್ಖಾನೆಗಳು ಸುಂದರವಾಗಿ ಬಹಳ ಚೆನ್ನಾಗಿ ಅಷ್ಟು ಚೆನ್ನಾಗಿ ನಮ್ಮ ಸೂರ್ಯಕಾಂತ ನಾಗಮರಪಳ್ಳಿ ಅವರು ಬಹಳ ಉತ್ಸಾಹ, ಅವ್ರ ಅಣ್ಣವ್ರು ಅಷ್ಟೇ ಸರಳ। ನಿಜವಾಗಿ ನನ್ನ ತಮ್ಮನೇ ಅಧ್ಯಕ್ಷ ಆಗಲಿ ಅಂತ ಎಷ್ಟು ದೊಡ್ಡ ತ್ಯಾಗ ಅದ ಹೇಳಿ ಸಾಮಾನ್ಯ ಅಲ್ಲ। उधर भी लीजिए सब डायरेक्ट भी डायरेक्ट ಸ್ವಲ್ಪ ನೀವು ಹಿಂದೆ ಬಂದು ಆ ಕಡೆ ಕೊಡ್ತಾರೆ ಡ್ಯಾಡಿನೂ ಬರ್ತಾರೆ ಬಂದರೆ ಇಲ್ಲೇ थोड़े कर लेते हैं अड्डल का हां इधर ಸರಿ ನೋಡಿ ಪೂಜ್ಯ ಶ್ರೀ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಅವರಿಗೆ ಜಯವಾಗಲಿ। ಪೂಜ್ಯ ಶ್ರೀ ಡಾಕ್ಟರ್ ಗುರುಪಾದಪ್ಪ ನಾಗಮರಪಳ್ಳಿ ಅವರಿಗೆ ಜಯವಾಗಲಿ। ನಾಗಮರಪಳ್ಳಿ ಅವರಿಗೆ ಜಯವಾಗಲಿ। ನಾಗಮರಪಳ್ಳಿ ಪರಿವಾರಕ್ಕೆ ಜಯವಾಗಲಿ। ಧನ್ಯವಾದ ಥೋड़ा ಎದುರು ನಾಗಮರಪಳ್ಳಿ ಅವರಿಗೆ ಜಯವಾಗಲಿ। ಥ್ಯಾಂಕ್ ಯು, ಶುಕ್ರಿಯಾ। ಸರ್ಕಾರ ಸೆಲೆಕ್ಷನ್ ಮಾಡಿದೆ, ಜಾಯಿಂಟ್ ಸರ್ವೆ ಆಗಿದೆ, ರೆವಿನ್ಯೂ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈ ಥರ ಲಾಸಸ್ ಆಗಿದೆ, ಕ್ರಾಪ್ ಲಾಸ್ ಆಗಿದೆ ಅಂತ NDRF SDRF ಇಂದ ಕೂಡ ನ್ಯಾಷನಲ್ ಡಿಸಾಸ್ಟರ್ ಫಂಡು ಸ್ಟೇಟ್ ಅವರು ಕೂಡ ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ। ಅವ್ರ ಗಮನಕ್ಕೂ ಇದೆ, ಅದಕ್ಕೆ 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ। ಇದು 6ನೇ ಗ್ಯಾರಂಟಿ ಅಂತ ಒಂದು ಪರಿಗಣಿಸಿ HKRDB ಫಂಡ್ ಆಗಲಿ,
ವಿಶೇಷ ಅನುದಾನ ಆಗಲಿ, ಬೀದರ್ ಜಿಲ್ಲೆಗೆ ವಿಶೇಷ ಪ್ಯಾಕೇಜಲ್ಲಿ ಕಬ್ಬು ಬೆಳೆಗಾರರಿಗೆ ಒಂದೇ ಕಮರ್ಷಿಯಲ್ ಕ್ರಾಪ್ ಇವತ್ತು ಉಳ್ಕೊಂಡಿದೆ, ವಾಣಿಜ್ಯ ಬೆಳೆ, ಅದಕ್ಕೊಂದು 300 ರೂಪಾಯಿ ಕೊಡಿ ಅಂತ ನಾವು ಕೂಡ ನನ್ನ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಶುಗರ್ ಸಚಿವರು ಶಿವಾನಂದ ಪಾಟೀಲ್ ಜಿ ಅವರಿಗೆ, ಮಾನನೀಯ ಮುಖ್ಯಮಂತ್ರಿಜಿಯವರು ಸಿದ್ದರಾಮಯ್ಯಜಿ ಅವರಿಗೆ ಹಾಗೂ ಶುಗರ್ ಕಮಿಷನರ್ಗೆ ಎಲ್ಲ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಅದನ್ನು ಮುಟ್ಟಿಸಿದ್ದೀವಿ. ಸರ್ಕಾರ ಅದರ ಮೇಲೆ ನಿರ್ಧಾರ ತಗೊಂಡು ಮಾಡ್ತದಂತ ನಮಗೆ ಪೂರ್ಣ ವಿಶ್ವಾಸ ಇದೆ. ಸರ್ಕಾರ ಯಾಕಂದ್ರೆ 5 ಗ್ಯಾರಂಟಿನೇ ಕೊಟ್ಟು ನಡೆಸ್ತಾ ಇದ್ದಾರೆ ಅಂದಮೇಲೆ 6ನೇ ಗ್ಯಾರಂಟಿ ಕೂಡ ಸ್ಪೆಷಲ್ ಪ್ಯಾಕೇಜಾಗಿ ಮಾಡ್ತಾರಂತ ನಮ್ಗೆ ವಿಶೇಷ ನಂಬಿಕೆ ಇದೆ. ಇವತ್ತು ರೈತರ ಹಿತದೃಷ್ಟಿಯಿಂದ, ಅನ್ನದಾತರ ಹಿತದೃಷ್ಟಿಯಿಂದ ಇದೆಲ್ಲ ಕಾರ್ಯಕ್ಕೆ ಬರ್ತದೆ. ಬರ್ತಕ್ಕಂಥ ದಿವಸದಲ್ಲಿ ಹೋದ ವರ್ಷ ನಾವು 3 ಲಕ್ಷ ಟನ್ನನ್ನು ಕ್ರಷ್ ಮಾಡಿದ್ವಿ. ಈಗ 4 ಲಕ್ಷ ಟನ್ಗೂ ಹೆಚ್ಚು ಕ್ರಷ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದರೆ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಬಿಡ್ತೀನಿ, ನಾವು ಒಂದು ವೆರೈಟಿ ಹಾಕ್ತಾ ಇದ್ವಿ, 265 ವೆರೈಟಿ, CO 86032 ವೆರೈಟಿ ಹಾಕ್ತಾ ಇದ್ದೀವಿ. ಅದು ವೆರೈಟಿ ಏನಿದೆ ಅದು ಲೇಟ್ ವೆರೈಟಿ ಇದೆ. ಆ ಲೇಟ್ ವೆರೈಟಿನ ನೀವು ಅರ್ಲಿ ಕಟ್ ಮಾಡಿಸ್ತೀರಿ. ಅರ್ಲಿ ಕಟ್ ಮಾಡಿಸೋದ್ರಿಂದ ರಿಕವರಿನೂ ಜಾಸ್ತಿ ಬರಲ್ಲ, ತಮಗೆ ಅದು ತೂಕನೂ ಜಾಸ್ತಿ ಬರಲ್ಲ. ಆದರೆ ಈಗ ಫುಲೆ ಇನ್ಸ್ಟಿಟ್ಯೂಟು, VSI ಇನ್ಸ್ಟಿಟ್ಯೂಟಿಂದ ಹೊಸ 1193 ಹೊಸದು ತಜ್ಞರು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ 14 ಮಂತ್ಸ್ವರೆಗೂ ನಿಮಗೆ ಕ್ರಾಪ್ ಕಟ್ ಮಾಡೋಕ್ಕೆ ಬಿಡೋದಿಲ್ಲ. ಆಗೇನಾಗ್ತದೆ, ತೂಕನೂ ಜಾಸ್ತಿ ಬರ್ತದೆ, ರಿಕವರಿನೂ ಜಾಸ್ತಿ ಬರ್ತದೆ, ರೈತರಿಗೆ ಬೆಲೆನೂ ಜಾಸ್ತಿ ಕೊಡ್ತಕ್ಕಂಥದ್ದಾಗ್ತದೆ. ರೈತರಲ್ಲಿ ನಂದು ಕಳಕಳೆ ಮನವಿ, ಇಲ್ಲಿ ಕಬ್ಬು ಹಾಕಿರ್ತಾರೆ, ಪಕ್ಕದಲ್ಲಿ ಒಂದು ಇನ್ನೊಂದು ಅರ್ಧ ಎಕರೆ ಇರ್ತದೆ, ಅದು 10 ತಿಂಗಳಾಗಿರ್ತದೆ, ಇದು ಹೆಂಗೆ 12 ತಿಂಗಳಾಗಿದೆ ಸರ್, ಅದನ್ನು ತೊಗೊಂಡು ಹೋಗ್ರಿ ಅಂತಾರೆ. ಅದನ್ನು ಅವರು ಮಾಡಬಾರ್ದು, ಅವರು ಸಹಕರಿಸಬೇಕು. ಈಗ ಹೆಂಗೂ ಈ ಸರಿ ರೈತರು ಸಂಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಮನೆಗಳಲ್ಲಿ ಇದೇ ನಂಬಿಕೊಂಡು, ಈ ದುಡ್ಡನ್ನೇ ನಂಬಿಕೊಂಡು ಮನೆ ಪೂಜೆಗಳು ಹಾಗೂ ಮನೆ ರಿಪೇರಿ, ಮದುವೆಗಳು, ಮುಂಜಿ, ಸ್ಕೂಲ್ ಫೀಸ್ ಅನ್ನೋದೆಲ್ಲ ಅದು ಇದರ ಮೇಲೆ ಒಂದು ನಂಬ್ಕೊಂಡಿರ್ತಾರೆ. ಅದಕ್ಕೆ ಸರ್ಕಾರ ಕೂಡ 6ನೇ ಗ್ಯಾರಂಟಿ ಪರಿಕಲ್ಪನೆ ಮಾಡಿಕೊಡ್ತಾರಂತ ನನಗೆ ಪೂರ್ಣ ವಿಶ್ವಾಸ ಇದೆ. ನಿನ್ನೆ ಕೂಡ ಮಲ್ಲಿಕಾರ್ಜುನ್ ಮಾಮ ಅವರು, ಹಿರುಗಳು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಂಗೆ ಸಿಕ್ಕಿದ್ರು. ಎಲ್ಲ ಶುಗರ್ ಫ್ಯಾಕ್ಟ್ರಿ ಮ್ಯಾನೇಜಿಂಗ್ ಡೈರೆಕ್ಟರ್ಸು ಬಂದಿದ್ರಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಆಗಿದೆ. ಬೆಂಬಲ ಬೆಲೆ ಫಿಕ್ಸ್ ಮಾಡಿ ಅಂತ ಸರ್ಕಾರ ಕೂಡ 3200 ಫಿಕ್ಸ್ ಮಾಡಿದೆ. 3200 ಪ್ರಕಾರ 11.25 ಅವರಿಗೆ ರಿಕವರಿ ಕೊಟ್ಟಿದ್ದಾರೆ. ಅದಕ್ಕೆ ಡಿವೈಡ್ ಮಾಡಿದ್ರೆ 9.7 ಏನು ರಿಕವರಿ ಬರ್ತದೆ. ಎಲ್ಲರ ಜೊತೆಗೆ ನಾವು ಇದ್ದೀವಿ, ರೈತರಿಗೆ ಸಹಕರಿಸ್ತೀವಿ. ಇನ್ನು ಮೊದಲೆಲ್ಲ ಹೆಂಗೆ ತಂದೆಯವರು ಗುರುಪಾದಪ್ಪ ನಾಗಮನಪಳ್ಳಿಯವರು 1 kg ಸಕ್ಕರೆ ಕೊಡ್ತಾ ಇದ್ರು ಟನ್ಗೆ, ಅದನ್ನು ಮತ್ತೆ ಪುನಃ ಶುರು ಮಾಡ್ತಕ್ಕಂಥ ಕೆಲಸ ನಾವು ಸದ್ಯದಲ್ಲೇ ಮಾಡ್ತೀವಿ, ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ. ಈಗ ನಮ್ಮ ಹತ್ರ ಏನಿದೆ ಅದು ದಪ್ಪ M30 ಇದೆ, ದಪ್ಪ ಸಕ್ಕರೆ ಇದೆ. ಅದು ಮನೆಗಳಿಗೆ ಉಪಯೋಗಿಸೋಕ್ಕೆ ಕಷ್ಟ ಆಗ್ತದೆ. ಈಗ ಒಂದು ತಿಂಗಳಲ್ಲಿ ಹೊಸ ಸಕ್ಕರೆಯನ್ನು ಬರ್ತದೆ, ಬರೀಕೆರೆ ಸಕ್ಕರೆ. ಅದನ್ನು ಎಲ್ಲ ರೈತರಿಗೆ ಈ ಕ್ರಿಸ್ಮಸ್ಗೆ ಇಲ್ಲ ಅಂದರೆ ಬರ್ತಕ್ಕಂಥ ಸಂಕ್ರಾಂತಿಗೆ ರೈತರ ಮನೆಗೆ ಸಕ್ಕರೆಯನ್ನು ಮುಟ್ತಕ್ಕಂಥ ಪರಿಪೂರ್ಣವಾಗಿ ಕೆಲಸ ಆಗ್ತದೆ. ಅದೊಂದು ಇವತ್ತು ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಜನ್ಮದಿನ ಹಾಗೂ ರೈತರ ಹಿತದೃಷ್ಟಿಯಿಂದ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತದೆ ತಮ್ಮೆಲ್ಲರಿಗೂ. अब तक के लिए बस इतना ही, फिर मिलते हैं एक ऐसी ही बड़ी खबर के साथ. तब तक नमस्कार और देखते रहिए